ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇರೋದು ನೀವು ಲಾಲ್ಬಾಗ್ಗೆ? ನಾನು ಸುಮಾರು 10-15 ವರ್ಷದಿಂದ ಬರ್ತಾ ಇದ್ದೀನಿ. ಪ್ರತಿ ವರ್ಷ ಬರ್ತೀನಿ ನಾನು. ಸೊ ಇದನ್ನ ನೋಡಬೇಕು, ನಮ್ಮ ಕರ್ನಾಟಕದ, ನಮ್ಮ ಇಂಡಿಯಾ ಸ್ಟೈಲು ಇದನ್ನ ನೋಡಬೇಕು ಅಂತಲೇ ಪ್ರತಿ ವರ್ಷ ಲಾಸ್ಟ್ ಡೇ ಆದರೂ ಬಂದು ವಿಸಿಟ್ ಕೊಟ್ಟು ಹೋಗ್ತೀನಿ. ಅದರಲ್ಲೂ ನಮ್ಮ ಜನ ಇಷ್ಟೆಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ರಾಜರು ಹಾಡಿರೋದು ಮತ್ತು ಪ್ರತಿಯೊಂದು ವರ್ಷನೂ ಒಂದೊಂದು ವರ್ಷ ಒಂದೊಂದು ಥರ ಮಾಡಿರ್ತಾರೆ. ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೇಯ್ನ್ ಅದು ಇಂಪಾರ್ಟೆಂಟು. ತುಂಬ ಖುಷಿ ಆಗುತ್ತೆ ಸರ್ ಬಂದರೆ ಇಲ್ಲಿಗೆ. ಅಂದ್ರೆ ನೀವು ಎಷ್ಟೊಂದು 15 ವರ್ಷದಿಂದ ಬರ್ತಾ ಇದ್ದೀರ ಅಂದ್ರೆ ಎಲ್ಲ ವರ್ಷನೂ ನಿಮ್ಗೆ ಎಲ್ಲ ಸುಖ ಅಂದ್ರೆ ಆರಾಮಾಗಿ ಎಲ್ಲ ದರ್ಶನ ಇದು ನಿಮ್ಗೆಲ್ಲ ನೋಡೋದು ಸೌಲಭ್ಯ ಪ್ರತಿ ವರ್ಷನೂ ನೋಡೋಕೆ ಸೌಲಭ್ಯ ಚೆನ್ನಾಗಿ ಮಾಡ್ತಾರೆ. ಬಟ್ ರಜದ ದಿವಸ ಬರೋದಿಲ್ಲ ನಾನು. ಲಾಸ್ಟ್ ಡೇ 1 hour ಬ್ಯಾಕ್ ಬಂದು ಹೋಗ್ತೀನಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಹಂಗೂ ಜನ ಅದರಲ್ಲೂ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ಸರ್. ಅದರಲ್ಲೂ ಈ ಹೂವಿನ ಡೆಕೋರೇಷನ್ ಮಾಡಿದಾರಲ್ಲ, ಅವರ ತಲೆಗೆ ಕೊಡ್ಬೇಕು ಲಾಟ್ ಆಫ್ ಥ್ಯಾಂಕ್ಸ್. ನೋಡಿದ್ರಲ್ಲ ನೀವು ಕಂಪ್ಲೀಟ್ ಆಗಿ ಎಲ್ಲ ಫ್ಲವರ್ಸ್ ಎಲ್ಲ ನೋಡಿದ್ರಲ್ಲ? ಕಂಪ್ಲೀಟಾಗಿ ನೋಡ್ಕೊಂಬಂದ್ವಿ, ಫೋಟೋ ಎಲ್ಲ ಇಡಿಸ್ಕೊಂಬಂದಿದ್ದೀವಿ. ತುಂಬ ಖುಷಿ ಆಯಿತು. ಈಗ ಮತ್ತೆ 2 ಗಂಟೆಗೆ ಮತ್ತೆ ಸೊಸೆ ಜೊತೆ ಮತ್ತೆ ಇನ್ನೊಂದ್ಸತಿ ವಿಸಿಟ್ ಕೊಡ್ತೀನಿ. ಅಂದ್ರೆ ನೀವು ಯಾವ ಏರಿಯಿಂದ ಬರ್ತೀರಾ ನೀವು? ಹನುಮನ್ ನಗರ ಸರ್. ಹನುಮಾನ್ ನಗರಿಂದ. ಅಂದ್ರೆ ನಿಮ್ಗೆ ಟ್ರಾವೆಲ್ ಎಲ್ಲ ಅಲ್ಲಿಂದ ನೀವು ಒಬ್ಬರೇ ನೀವು ಮಾತ್ರ ಬಂದ್ರಾ? ಇವತ್ತು ನಾನು ನನ್ನ ಫ್ರೆಂಡ್ಸ್ ಬಂದಿದ್ದೀವಿ. ಡೈಲಿ ನಮ್ಮ ಹಸ್ಬೆಂಡ್ ಪ್ರತಿ ವರ್ಷ ಹಸ್ಬೆಂಡ್ ಜೊತೆ ಬರ್ತೀನಿ. ಮತ್ತೆ ಯಾರ್ಯಾರೋ ಫ್ರೆಂಡ್ಸ್ಗಳು ಕರ್ಕೊಂಡು ಹೋಗಿ ಅಂದಾಗಲೂ ಕರ್ಕೊಂಡ್ಬಂದು ತೋರಿಸ್ಕೊಂಡು ಹೋಗಿರ್ತೀನಿ. ನೋಡ್ಬೋದು ನೀವು ಇಲ್ಲಿ ಫುಲ್ ಹಬ್ಬದ ವಾತಾವರಣ ತುಂಬಿದೆ. ಇಲ್ಲಿ ಎಲ್ಲ ಜನ ಚಿಕ್ಕ ಮಕ್ಕಳಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಯಂಗ್ಸ್ಟರ್ಸ್ಗಳಾಗಿರ್ಬೋದು, ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ಫ್ಲವರ್ ಶೋನ ನೋಡಿ ನಮ್ಮ ಗಂಗಾರ ಅವ್ರ ಬಗ್ಗೆ ತಿಳ್ಕೊಂಡು ಎಲ್ಲ ನೋಡ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ನೋಡಿದ್ರೆ? ನಿಜವಾಗಿ ಜನಕ್ಕೆ ತುಂಬಾ ಖುಷಿ ಆಯ್ತು. ಬಂದು ನೋಡ್ತಾ ಇದಾರಲ್ಲ ನಮ್ಮ ಗಂಗರಾಜರದು, ಶ್ರವಣ ಬೆಳಗೊಳದ್ದು, ಮತ್ತೆ ತಲಕಾಡು, ಈವನ್ ನಮ್ಮೂರು ತಲಕಾಡು. ಸೊ ಇನ್ನೂ ಖುಷಿ ಆಯ್ತು ಅದ್ರದ್ದೆಲ್ಲ ಅಲ್ಲಿ ಮೆನ್ಷನ್ ಮಾಡಿರೋದಕ್ಕೆ. ಇಲ್ಲಿ ಜನ ಬಂದು ನೋಡ್ತಾ ಇದಾರಲ್ವಾ, ಅದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ. ನೋಡು, ಬರೀ ಬೆಂಗಳೂರಿಂದ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಸ್ಟೇಟ್ಗಳು ಎಲ್ಲ ಕಡೆಯಿಂದನೂ ಬರ್ತಿದ್ದಾರೆ ಜನ. ಹೌದು ಸರ್, ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಎಲ್ಲರಿಗೂ ಗೌರ್ಮೆಂಟ್ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪರವಾಗಿಲ್ಲ, ನಮಗೇನೋ ಖುಷಿ ಆಗುತ್ತೆ. ಇವಾಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಗದೀಶ್ ಅವರು, ಲಾಲ್ಬಾಗಿನ ಮುಖ್ಯಸ್ಥರು. ನಮಸ್ಕಾರ ಸರ್. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿದೆ ಫ್ಲವರ್ ಶೋ. ನಾವು ತುಂಬಾ ಖುಷಿಯಿಂದ ಬಂದು ನೋಡಿದ್ವಿ. ಪ್ರತಿಯೊಬ್ರು ಕೇಳಿದ್ರು ಕೂಡ ತುಂಬಾ ಚೆನ್ನಾಗಿದೆ. ಅರೇಂಜ್ಮೆಂಟ್ ಆಗಿರ್ಬೋದು, ಸೆಕ್ಯೂರಿಟಿ ವೈಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಜನರು ಅಂದ್ರೆ ಮನಸ್ಸು ತುಂಬಾ ಖುಷಿಯಿಂದ ಹೇಳ್ತಿದ್ದಾರೆ. ಇದಕ್ಕೆ ನೀವೇನಾದ್ರೂ ಅವ್ರಿಗೆ ರಿಟರ್ನ್ ಆಗಿ ಏನೋ ಹೇಳೋವಂಥದ್ದು ಏನಾದ್ರು ಸರ್? ಖಂಡಿತ. ಯಾಕೆಂದ್ರೆ ಇದು ನೋಡಿ, ಒಂದು 220ನೇ ಫಲಪುಷ್ಪ ಪ್ರದರ್ಶನ. ಲಾಲ್ಬಾಗ್ ಮತ್ತು ನಮ್ಮ ಐತಿಹಾಸಿಕ ಗಾಜನಮಲ್ಲಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನಗಳು ಜಾಗತಿಕವಾಗಿ 3ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರ ಮತ್ತು ನಾಡಿನ ಹೆಗ್ಗಳಿಕೆ. ಇಷ್ಟೊಂದು ದೀರ್ಘವಾದಂಥ ಪರಂಪರೆ ಇರತಕ್ಕಂಥ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳಿಗೆ ಇದೇ ಪ್ರಥಮ ಬಾರಿಗೆ ಈ ಒಂದು ನಾಡಿಗೆ ವಿಶೇಷವಾದಂಥ ಮತ್ತು ಗುರುತರವಾದಂಥ ಕೊಡುಗೆ ನೀಡಿದಂಥ ಪ್ರತಿಷ್ಠಿತ ಅರಸು ಮನೆತನಗಳಿಂದ ಅತ್ಯಂತ ಗೌರವದಿಂದ ನೆನೆಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಈ ಬಾರಿ ಗಂಗಾ ಸಾಮ್ರಾಜ್ಯ ವೈಭವ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಸುಮಾರು 12 ದಿವಸಗಳ ವಿಶೇಷವಾದಂಥ ಪ್ರದರ್ಶನ ಆಯೋಜನೆ ಮಾಡಿತ್ತು. ಇದಕ್ಕಾಗಿ ಸುಮಾರು 36 ಲಕ್ಷ ವೈವಿಧ್ಯಮಯವಾದಂಥ ಹೂಗಳು, ದೇಶ ವಿದೇಶದ ಹೂಗಳು ಆಗಮಿಸಿತ್ತು. ಇಡೀ ಸಸ್ಯ ತೋಟ ಒಂದು ನವ ವಧುವಿನ ರೀತಿ ಬಹಳ ಅತ್ಯಾಕರ್ಷಕವಾಗಿ ಅಲಂಕಾರಗೊಂಡಿತ್ತು. ಮತ್ತೆ ವಿಶೇಷವಾಗಿ ನಾವು ಈ ಬಾರಿ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ಕೂಡ ಘೋಷಣೆ ಮಾಡಿದ್ವಿ. ಸುಮಾರು 2.5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಪ್ರದರ್ಶನ ವೀಕ್ಷಣೆ ಮಾಡಿದ್ದಾರೆ. ಮತ್ತೆ ಒಟ್ಟಾರೆ ಪ್ರದರ್ಶನದಲ್ಲಿ 10 ಲಕ್ಷಕ್ಕೂ ಹೆಚ್ಚು ವೀಕ್ಷಕರು ಪ್ರದರ್ಶನವನ್ನು ವೀಕ್ಷಿಸುವುದರ ಮೂಲಕ ಈ ಒಂದು ಪ್ರದರ್ಶನದ ಏನು ಒಂದು ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಮತ್ತೆ ಬಹಳ ವಿಶೇಷ ಅಂತಂದ್ರೆ ಲಾಲ್ಬಾಗ್ ಒಂದು ಅಮೂಲ್ಯವಾದಂಥ ಸಸ್ಯಶಾಸ್ತ್ರೀಯ ತೋಟ. ಈ ಒಂದು ಸಸ್ಯಶಾಸ್ತ್ರೀಯ ತೋಟದ ಸಂರಕ್ಷಣೆಯೂ ಕೂಡ ನಮಗೆ ಅತ್ಯಂತ ಆದ್ಯ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇಡೀ ಪ್ರದರ್ಶನ, ಇಷ್ಟು 10 ಲಕ್ಷ ಜನ ಪ್ರದರ್ಶನಕ್ಕೆ ಬಂದರೂ ಕೂಡ ಯಾವುದೇ ಒಂದು ಲಿಟ್ಟರ್ ಆಗದೇನೆ ಇದನ್ನು ಅತ್ಯಂತ ಒಂದು ಪ್ಲಾಸ್ಟಿಕ್ ಮುಕ್ತವಾಗಿ, ಪರಿಸರ ಪ್ರಿಯವಾಗಿ ಮಾಡಿರ್ತಕ್ಕಂಥ ಪ್ರದರ್ಶನ ಆಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ
ತೋಟಗಾರಿಕೆ ಇಲಾಖೆಯ ವತಿಯಿಂದ ಒಂದು ಬಹಳ ಆರ್ಥಿಕ ವಂದನೆಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಕೂಡ ನೋಡಿದ್ವಿ ಸರ್, ಪ್ರತಿಯೊಂದು ಕಡೆ ಡಸ್ಟ್ಬಿನ್ಸ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಂದ್ರೆ ವಯಸ್ಸಾಗಿರೋರಿಗೆ ಓಡಾಡೋದಕ್ಕೆ ಗಾಡಿಯ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳಿಗೆ ಉಚಿತ ಪ್ರವೇಶ ಎಲ್ಲ ಕೊಟ್ಟು ನೋಡಿ ನಮಗೂ ತುಂಬಾ ಖುಷಿ ಆಯ್ತು. ನಮ್ಮ ವಿಶ್ವಂ ಕಡೆಯಿಂದ ಮತ್ತೆ ಎಲ್ಲ ಬಂದಿರೋ ಜನ ಕಡೆಯಿಂದ ನಾನು ಕೃತಜ್ಞತೆಗಳು ಹೇಳ್ತಾ ಸರ್, ಅಂದ್ರೆ ನಾವು ಎಷ್ಟು ಹೂವು ಅಂದ್ರೆ ಎಷ್ಟು ತರದ ಹೂವುಗಳನ್ನ ನಾವು ಇಲ್ಲಿ ನೋಡ್ಬೋದು ಸರ್ ಇವತ್ತು ನಾವು ಬಂದ್ರೆ? ಸುಮಾರು ಈಗ ಲಾಲ್ಬಾಗಿನಲ್ಲಿ ಒಟ್ಟಾರೆ 190ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತಹ ಹೂಗಳಿದೆ. ಅದರಲ್ಲಿ ಶೀತವಲಯ ಟೆಂಪರೇಟ್ ಫ್ಲವರ್ಸ್, ಟ್ರಾಪಿಕಲ್ ಫ್ಲವರ್ಸ್, ಸಬ್ ಟ್ರಾಪಿಕಲ್ ಫ್ಲವರ್ಸ್ ಇದೆ, ದೇಶೀಯ ಮತ್ತು ವಿದೇಶಿ ಹೂಗಳಿದೆ. ಆಮೇಲೆ ಒಟ್ಟಾರೆ ಸುಮಾರು 36 ಲಕ್ಷಕ್ಕೂ ಅಧಿಕ ಸಂಖ್ಯೆಯ 190ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತಹ ಹೂಗಳನ್ನ ಈ ಪ್ರದರ್ಶನದಲ್ಲಿ ನಾವು ಕಣ್ ತುಂಬ್ಕೋಬಹುದಾಗಿದೆ. ಅಂದ್ರೆ ಇನ್ನು ಮುಂದಿನ ವರ್ಷ ಏನಿರ್ಬೋದು ಅನ್ನೋದು ನಮ್ಗೆ ನಾವು ಕಾತುರದಿಂದ ನಾವು ಕೂಡ ಕಾಯ್ತಾ ಇರ್ತೀವಿ. ಧನ್ಯವಾದಗಳು ಸರ್. ತಮ್ಮೆಲ್ಲರ ಕೋಆಪರೇಷನ್ಗೆ ಮತ್ತೊಮ್ಮೆ ಇಲಾಖೆಯ ಪರವಾಗಿ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗಿರೀಶ್ ಅಂತ ಹೇಳ್ಬಿಟ್ಟು ಸರ್, ಚಿತ್ರದುರ್ಗ ಜಿಲ್ಲೆಯಿಂದ ಬರ್ತಾ ಇದೀವಿ. ಅಂದ್ರೆ ಚಿತ್ರದುರ್ಗ ಇಂದ ಫ್ಲವರ್ ಶೋ ನೋಡೋಕೋಸ್ಕರ ಅಂತಾನೆ ಬಂದಿದ್ದ? ಹೌದು ಸರ್, ಫ್ಲವರ್ ಶೋ ಲಾಲ್ಬಾಗ್ ಅಲ್ಲಿ ತುಂಬಾ ಚೆನ್ನಾಗಿ ಸರ್ಕಾರದವರು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಬಹಳ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಹಂಗಾಗಿ ಲಾಲ್ಬಾಗ್ಗೆ ನಾವು ಚಿತ್ರದುರ್ಗದಿಂದ ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ ಸರ್. ಅಂದ್ರೆ ಎಷ್ಟು ವರ್ಷದಿಂದ ಈ ತರ ಬರ್ತಾ ಇದ್ದೀರಾ? ಏನಾದ್ರು ಫಸ್ಟ್ ಟೈಮ್ ನೀವು ಬರ್ತಿರೋದು ಇಲ್ಲ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀರಾ ನೀವೇನಾದ್ರು ಲಾಲ್ಬಾಗ್ಗೆ? ಈಗಾಗಲೇ 2 times ಬಂದಿದ್ವಿ ಸರ್. ಹೋದ ವರ್ಷನೂ ಬಂದಿದ್ವಿ. ತುಂಬಾ ಹೋದ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಈ ಬಾರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿ, ನಮ್ಮ ರಾಜಮನೆತನಗಳ ಬಗ್ಗೆ ಮತ್ತು ಇತಿಹಾಸದ ಕೆಲವು ಸಂಸ್ಕೃತಿಗಳ ವೈಭವವನ್ನ ಪ್ರದರ್ಶನ ಮಾಡ್ತಕ್ಕಂಥ ಹೂಗಳಲ್ಲಿ ಶೃಂಗಾರ ಮಾಡಿರ್ತಕ್ಕಂಥದ್ದನ್ನ ನಾವು ಲಾಲ್ಬಾಗ್ ಅಲ್ಲಿ ತುಂಬಾ ಚೆನ್ನಾಗಿ ಸೊಗಸಾಗಿ ಕಾಣಬಹುದಾಗಿದೆ ಸರ್. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸರ್. ಅಂದ್ರೆ ಫುಲ್ ಫ್ಲವರ್ ಶೋ ಎಲ್ಲ ನೋಡ್ಕೊಂಡ್ ಬಂದ್ರಲ್ಲ ನೀವು? ಕಂಪ್ಲೀಟ್ ಆಗಿ ನೋಡಿದಿರಲ್ಲ? ಹೌದು ಸರ್, ಕಂಪ್ಲೀಟ್ ಫುಲ್ ಫ್ಲವರ್ ಶೋ ಎಲ್ಲ ನೋಡ್ಕೊಂಡ್ ಬಂದ್ವಿ, ಫೋಟೋ ಎಲ್ಲ ಇಡ್ಸ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ ಸರ್. ಒಂದು ರೀತಿ ಎಲ್ಲ ಪ್ರತಿಯೊಬ್ಬನಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟಿ ಇಂಥ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಲಾಲ್ಬಾಗ್ನಲ್ಲಿರ್ತಕ್ಕಂಥ ಫ್ಲವರ್ ಶೋನ ನೋಡ್ಲೇಬೇಕು. ನೋಡ್ಲಿಲ್ಲ ಅಂತಂದ್ರೆ ಅವರಂತ ದುರದೃಷ್ಟವಂತರು ಯಾರು ಇಲ್ಲ ಅಂತ ಒಂದು ಸೊಬಗನ್ನ ಉತ್ಸಾಹವನ್ನ ಬೀರ್ತಾ ಇದೆ ಸರ್ ಈ ಒಂದು ಲಾಲ್ಬಾಗ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಸರ್ ಫ್ಲವರ್ ಶೋ. ನೀವು ನೋಡ್ಬೋದು ಅಂದ್ರೆ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲಾ ಕಡೆಯಿಂದ ಜನ ತುಂಬಿ ಬರ್ತಿದ್ದಾರೆ. ಅಂದ್ರೆ ನಮ್ಮ ಲಾಲ್ಬಾಗ್ ನೋಡೋದಕ್ಕೆ, ನಮ್ಮ ಇತಿಹಾಸಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಜನಗಳು ಬರ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಚಿಕ್ಕ ಚಿಕ್ಕ ಮಕ್ಕಳುಗಳಾಗಿರ್ಬೋದು ಮತ್ತೆ ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ ಜನ ತುಂಬಿ ಬರ್ತಿದ್ದಾರೆ. ಇದನ್ನ ನೋಡಿದ್ರೆ ನಿಮ್ಗೆ ಏನಂತ ಅನ್ಸುತ್ತೆ ಸರ್? ಸರ್, ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಇತಿಹಾಸವನ್ನ ನೋಡ್ತಾ ಹೋದ್ರೆ ನಮ್ಮ ನಾಡು ಸಮೃದ್ಧವಾದಂಥ ನಾಡು. ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಕೂಡ ಅವಿಸ್ಮರಣೀಯವಾಗಿ ಸೆಳಿತಕ್ಕಂಥ ನಾಡು ನಮ್ದಾಗಿದೆ ಸರ್. ನೋಡ್ಲೇಬೇಕು, ಬರಲೇಬೇಕು, ಆ ಒಂದು ಸುಂದರವಾದಂಥ ಕ್ಷಣವನ್ನು ಅನುಭವಿಸ್ಲೇಬೇಕು ಅಂತಕ್ಕಂಥ ನಮ್ಮ ರಾಜ್ಯ ಅಲ್ಲದೇನೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅಂತ ಒಂದು ಅನುಭವನೂ ಆಗಿದೆ, ಒಂದು ಫೀಲು ಆಗುತ್ತೆ. ಕೇಳ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ರೋಮಾಂಚನ ಆಗುತ್ತೆ ಸರ್. ನಮ್ಮ ಕನ್ನಡ ಅಂದ್ರೇನೆ ಒಂಥರ ರೋಮಾಂಚನ ಕರ್ನಾಟಕ. ನೋಡ್ಲೇಬೇಕು, ಹೋಗ್ಲೇಬೇಕು ಅನ್ನೋ ಒಂದು ಕುತೂಹಲ ಪ್ರತಿಯೊಬ್ಬರಿಗೂ ಇದೆ. ಹಾಗಾಗಿ ಪ್ರತಿಯೊಂದು ರಾಜ್ಯದಿಂದ, ದೇಶದಿಂದನೂ ಕೂಡ ವಿದೇಶಿಗರು, ಚಿಕ್ಕ ಮಕ್ಕಳು ಬಹಳ ಜನನು ಕೂಡ ಈ ಒಂದು ಲಾಲ್ಬಾಗ್ನಲ್ಲಿ ನಡೀತಕ್ಕಂಥ ಫ್ಲವರ್ ಶೋಗೆ ಭಾಗವಹಿಸ್ತಾ ಇದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಅವ್ರ ಮನಸ್ಸಲ್ಲೂ ಕೂಡ ತುಂಬಾ ಖುಷಿಯಿಂದಾನೇ ಹೋಗ್ತಾ ಇದ್ದಾರೆ ಸರ್. ಹೌದು.
ಇದ್ದಾರೆ ಲಾಲ್ಬಾಗಿನ ಸಿಬ್ಬಂದಿಯಾಗಿರುವಂತಹ ನಿಮ್ಮ ಹೆಸರು ಸರ್? ಪ್ರಸಾದ್ ಅಂತ. ಸರ್ ನೀವು ಇಲ್ಲಿನ ಸಿಬ್ಬಂದಿ ಅಲ್ಲ, ಲಾಲ್ಬಾಗಿನ ಸಿಬ್ಬಂದಿ ಹೌದು ಸರ್. ಅಂದ್ರೆ ಇಲ್ಲಿರುವಂತಹ ಜನಕ್ಕೆ, ಇಲ್ಲಿ ಬಂದಿರುವಂತಹ ಜನಕ್ಕೆ ಏನೇನು ಸವಲತ್ತುಗಳು ಮಾಡ್ಕೊಟ್ಟಿದ್ರೆ, ಚಿಕ್ಕ ಮಕ್ಳಿಗಾಗಿರ್ಬೋದು, ಹಿರಿಯರಿಗೆ ಅವ್ರಿಗೆ ಏನೇನು ಸವಲತ್ತು ಮಾಡ್ಕೊಟ್ಟಿದ್ದೀರಾ ಸರ್ ನೀವು? ಈ ಚಿಕ್ಕ ಮಕ್ಳಿಗೆಲ್ಲ ಬರೋಕೆ ಅವ್ರಿಗೆ ಸೈಡ್ ಮಾಡ್ಕೊಡ್ತೀವಿ, ಮತ್ತೆ ಹಿರಿಯರಿಗೆಲ್ಲ ಕಾರ್ ಪಾರ್ಕಿಂಗ್ ಇದೆ, ಒಳಗಡೆ ಬಿಟ್ಟು ಕೊಡ್ತೀವಿ. ಮತ್ತೆ ಅಲ್ಲಿಂದ ವೆಹಿಕಲ್ ಇದೆ ಒಳಗಡೆ ಬರೋಕೆ, ಅದೇನು ತೊಂದರೆ ಇಲ್ಲ, ಅಲ್ಲಿಂದ ಬಂದು ಒಳಗಡೆ ಬರ್ಬೋದು. ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಜನ ಎಷ್ಟು ಜನ ತುಂಬಿ ಬಂದಿದ್ದಾರೆ ಅಂತ, ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಊರುಗಳಿಂದ ಜನಗಳು ಬಂದಿದಾರಲ್ಲ. ಸೊ ಅವ್ರೀಗ ಕಸ ಹಾಕೋದಾಗಿರ್ಬೋದು, ಇಲ್ಲ ಅವ್ರಿಗೆ ನೀರಿನ ಏನೋ ಅವಶ್ಯಕತೆ ಅದೆಲ್ಲ ತುಂಬಾ ಬೇಕಾಗಿರೋ, ಅದಕ್ಕೆಲ್ಲ ಏನೇನು ಅರೇಂಜ್ಮೆಂಟ್ ಮಾಡಿದಾರೆ ಸರ್? ಅದು ಕಸ ಹಾಕೋಕೆ ಡಸ್ಟ್ಬಿನ್ಗಳು ಮಡಗಿ, ಅದಕ್ಕೆ ತುಂಬದಂತ ರೀತಿಲಿ ಗಾಡಿಗಳು, ಮತ್ತೆ ಅದಕ್ಕಾಗಿ ಒಂದು ಅಷ್ಟು ವರ್ಕರ್ಸ್ಗಳೆಲ್ಲ ಮಡಗಿದ್ದೀವಿ. ಮತ್ತು ಕುಡಿ ನೀರಿಗೆ ಕೆನೋಪಿ ಹಾಕಿ ಕೆಳಗಡೆ ಒಂದು ಟೇಬಲ್ ಹಾಕಿ ನೀರು ಯಾರು ಬಂದು ಪ್ಲಾಸ್ಟಿಕ್ ಅಲೋ ಮಾಡಲ್ಲ. ಪ್ಲಾಸ್ಟಿಕ್ ಅಲೋ ಮಾಡಿದ ರೀತಿ ಇಲ್ಲಿಂದ ಲಾಲ್ಬಾಗ್ ಕಡೆಯಿಂದ ಫ್ರೀಯಾಗಿ ನೀರು ಕೊಡ್ತಿದ್ದಾರೆ. ಮತ್ತೆ ಇಲ್ಲಿಗೆ ಎಂಟ್ರಿ ಪಡಿಬೇಕಾ, ನಾವು ಪ್ರವೇಶ ಪಡಿಬೇಕು ಲಾಲ್ಬಾಗ್ಗೆ ಅಂದ್ರೆ ಏನೇನಿರುತ್ತೆ ಅಂದ್ರೆ, ಎಲ್ಲಿ ಟಿಕೆಟ್ ತಗೊಬೇಕು, ಗೇಟ್ ನಂಬರ್ ಹತ್ರ ಏನಾದ್ರು, ಮತ್ತೆ ಗೇಟ್ ನಂಬರ್ ಆಗಿರ್ಬೋದು, ಮತ್ತೆ ಎಷ್ಟಾಗ್ಬೋದು ಚಾರ್ಜಸ್, ಮತ್ತೆ ಮಕ್ಕಳಿಗೆ ಎಷ್ಟು, ವಯಸ್ಸಾದವ್ರಿಗೆ ಎಷ್ಟು? ದೊಡ್ಡವ್ರಿಗೆಲ್ಲ 80 ಇರುತ್ತೆ, ಶನಿವಾರ ಭಾನುವಾರ ಬಂದರೆ 100 ರೂಪಾಯಿ ಇರುತ್ತೆ, ಚಿಕ್ಕವ್ರಿಗೆ 30 ರೂಪಾಯಿ ಇರುತ್ತೆ. ಮತ್ತೆ ಅಂದ್ರೆ ನೀವು ಜನಗಳೆಲ್ಲ ಕೋಪರೇಟ್ ಮಾಡ್ತಿದ್ದಾರೆ ನಿಮ್ ಜೊತೆ, ಯಾಕಂದ್ರೆ ನೋಡ್ಬೋದು ಇಷ್ಟು ಜನ ತುಂಬಿದ್ದಾರೆ ಅಂತ. ಅಂದ್ರೆ ಭಾಷೆ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಊರಿಂದ ಬಂದಿರೋದ್ರಿಂದ, ಸೊ ನಿಮ್ಗೆಲ್ಲ ಜನ ಎಲ್ಲ ಕೋಪರೇಟ್ ಮಾಡ್ತಿದಾರ? ಲಕ್ಷಾಂತರ ಜನಗಳು ಬಂದಿದ್ದಾರೆ ಬೇರೆ ಬೇರೆ ಊರುಗಳಿಂದ. ಹೌದು, ಕೋಪರೇಟ್ ಮಾಡ್ತಿದ್ದಾರೆ. ಬಟ್ ಏನಂದ್ರೆ ನಾವು ಒಂದು ಕೆಲವೊಂದು ರೀತಿಯಲ್ಲಿ ಇಲ್ಲೊಂದು ಸಮಸ್ಯೆ ಬಗೆಹರಿಸ್ಬೇಕಾಗುತ್ತೆ ನಾವು. ಯಾಕೆಂದ್ರೆ ಒಂದು ಅಂಗಡಿಗೆ ಪರ್ಮಿಷನ್ ಇರಲ್ಲ, ಲಾಲ್ಬಾಗ್ ಕ್ಲೀನ್ ಆಗಿ ಕಾಣ್ಲಿ ಅಂತ ಲಾಲ್ಬಾಗ್ ಕಡೆಯಿಂದ ಇಂಥ ಪಾಯಿಂಟಲ್ಲಿ ಇಂಥ ಅಂಗಡಿಗಳು ಮಡಗಬೇಕು ಅಂತ ಹೇಳಿರ್ತದೆ. ಆದ್ರೆ ಏನ್ ಮಾಡ್ತಾರೆ ನಮ್ಮ ಲಾಲ್ಬಾಗ್ ಅವರು, ಒಂದು ಅಂಗಡಿ ಎಕ್ಸ್ಟ್ರಾ ಮಡಗಿರ್ತದೆ, ಪರ್ಮಿಷನ್ ಇರಲ್ಲ. ಅದು ನಾವು ಎತ್ತಕ್ಕೆ ಹೋಗಿರ್ತೀವಿ, ನೋಡು ಪಬ್ಲಿಕ್ಗೆ ರೂಢ ಕಾಣಿರುತ್ತೆ, ಇವ್ರೇನಪ್ಪ ಈ ತರ ಮಾಡ್ತಾರೆ ಅಂತ. ಅದು ನಮ್ಗೆ ಹೊಟ್ಟೆ ಕಿಚ್ಚಿಲ್ಲ, ಏನಿಲ್ಲ, ಆದ್ಮೇಲೆ ಕೋಪ ಇಲ್ಲ. ಅದೇನಂದ್ರೆ ನಮ್ಗೆ ನಿಮ್ಮಂಗೆ ಎಲ್ಲಕ್ಕ ಒಂದೇ ರೀತಿ ಕಾಣ್ಬೇಕು, ಲಾಲ್ಬಾಗ್ ನೀಟಾಗಿರ್ಬೇಕು, ಎಲ್ಲೆಲ್ಲಿ ಪಾಯಿಂಟ್ಗಳು ಕೊಟ್ಟಿರ್ತದೆ ಅಲ್ಲಲ್ಲಿ ಇರಬೇಕು ಅನ್ನೋ ಆಸೆಯಿಂದ ಕ್ಲೀನಾಗಿ. ಈಗ ಕ್ಲೀನಾಗಿರೋದಕ್ಕೆ ಎಲ್ಲರೂ ಬರ್ತಾರೆ, ಕ್ಲೀನ್ ಇಲ್ಲ ಅಂದ್ರೆ ಯಾರು ಬರಲ್ಲ. ಅದೊಂದಕ್ಕೋಸ್ಕರ ಮೇಂಟೈನ್ ಮಾಡ್ತಿದ್ದೀವಿ. ಎಷ್ಟೋ ಜನ ಮಾತಾಡ್ಕೊತಾರೆ, ಇವ್ರು ಸರಿ ಇಲ್ಲಪ್ಪ, ಲಾಲ್ಬಾಗು ಸರಿ ಇಲ್ಲ, ಲಾಲ್ಬಾಗಲ್ಲಿ ಮೇಂಟೆನೆನ್ಸ್ ಸರಿ ಇಲ್ಲ, ಸೆಕ್ಯೂರಿಟಿ ಇನ್ಚಾರ್ಜ್ ಸರಿ ಇಲ್ಲ ಅಂತ ಹೇಳ್ತಾರೆ. ನಾವು ಪಬ್ಲಿಕ್ಗೋಸ್ಕರ ನಾವೇನೇ ಮಾಡಬೇಕು ಲಾಲ್ಬಾಗಲ್ಲಿ ಅಂದರೆ ಪಬ್ಲಿಕ್ಗೋಸ್ಕರ ಮಾಡ್ತೀವಿ. ಎಷ್ಟು ಶ್ರಮ ತಗೋತೀವಿ ಅಂದರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ನೈಟ್ 10 ಗಂಟೆ 11 ಗಂಟೆ ರಾತ್ರಿ ಗಂಟೆನೂ ಮನಗಲ್ಲ. ಯಾಕೋಸ್ಕರ? ಪಬ್ಲಿಕ್ಗೋಸ್ಕರ. ಅದೊಂದ್ಸ್ಕರ ಎಷ್ಟೋ ಜನ ಪಬ್ಲಿಕ್ ಎಲ್ಲ ಮಾತಾಡ್ತಾರೆ, ಆದ್ರೆ ಅವರು ಸಡನ್ ಆಗಿ ನೋಡಿದಾಗ ಅವ್ರೇನು ಗೊತ್ತಾಗಲ್ಲ. ಆದ್ಮೇಲೆ ನಾವು ತಪ್ಪು ಹೇಳೋಕ್ಕಾಗಲ್ಲ, ಸರಿ ಇಲ್ಲಪ್ಪ, ತಿನ್ನು ಫುಡ್ಡಲ್ಲೇ ಎತ್ತಾಗ್ತವೆ, ಓಡಿಸ್ತಾರೆ ದೊಣ್ಣೆ ತಗೊಂಡು. ನಾವು ಯಾವಾಗ ಮೇಲೂ ಅಷ್ಟೊಂದು ರೂಢಾಗಿ ನಡ್ಕೊಳ್ಳಲ್ಲ, ಪಬ್ಲಿಕ್ಗೋಸ್ಕರ ನಾವು ಮಾಡ್ತಿದ್ದೀವಿ. ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಿದ್ದೀವಿ, ತಪ್ಪಾಗಂತೂ ತಿಳ್ಕೊಬೇಡಿ ಅಂತ ಇಷ್ಟಪಡ್ತೀನಿ ಹೇಳೋಕ್ಕೆ.